ಸರ್ ನನ್ನ 3 ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ. ಇವತ್ತವರೆಗೂ ಕೋರ್ಟಿಗೆ ಯಾಕೆ ಸರ್ ಪ್ರೊಡ್ಯೂಸ್ ಮಾಡಿಲ್ಲ? ನಿಮ್ಮ ಹತ್ರ ಅಷ್ಟೊಂದು ಎವಿಡೆನ್ಸ್ ಇದ್ಮೇಲೆ ಸರ್ PCCFಗೆ ನಾನು ಮಾತಾಡ್ತಾ ಇದ್ದೀನಿ, ರಾತ್ರಿಯಿಂದಲೂ ಮಾತಾಡ್ತಾ ಇದ್ದೀನಿ. ಈಗ ಕರ್ಕೊಂಡು ಹೋಗ್ತೀವಿ. ನಿಮ್ಮ ತಮ್ಮನಿಗೆ ಏನು ನಾವೇನು ತೊಂದರೆ ಕೊಡಲ್ಲ. ಅಲ್ಲ, ತೊಂದರೆ ಕೊಡಲ್ಲ ಅಂದಮೇಲೆ ಇಷ್ಟೊತ್ತವರೆಗೂ ಯಾಕೆ ಇಟ್ಕೊಂಡಿದ್ದೀರಿ ಸರ್? ಯಾವ ಒತ್ತಡವನ್ನು ಹೇಳಲಿಕ್ಕೆ ಅಂತ ಹೊರಟಿದ್ದೀರಿ ಸರ್? ಸರ್ ಇವಾಗ ನನ್ನ ತಮ್ಮ ಆಯಿತು, ಕಳೆದ ಸರಿ ನನ್ನ ಮೇಲೆ 2 ಕ್ರಿಮಿನಲ್ ಪ್ರಕರಣ ಹಾಕಿದ್ರು, ಹುಣಸೂರಿನ ಹನುಮಾನ್ ಜಯಂತಿನ ಇಟ್ಕೊಂಡು. ಸರ್ 2 ಕ್ರಿಮಿನಲ್ ಪ್ರಕರಣ. ಅವತ್ತೇ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೋಸ್ಕರ ಕ್ರಿಮಿನಲ್ ಪ್ರಕರಣನ ದಾಖಲು ಮಾಡಿರಿ. ಅಡಿಷನಲ್ SP ಕಾಲ ಮೇಲೆ ನಾನು ಇನೋವಾ ಕಾರ್ ಹಚ್ಚಿದ್ದೀರಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸುಳ್ಳ ಕೇಸ್ ಹಾಕಿದ್ರಿ ನೀವು. ಅವತ್ತು ನನ್ನನ್ನು ಮುಗ್ಸಕ್ಕೆ ನೋಡಿದ್ರಿ, ಆಗಲಿಲ್ಲ. ಮೈಸೂರು ಮತ್ತು ಕೊಡಗಿನ ಜನ ನನ್ನ ಕೈ ಹಿಡಿದು 2019 ಗೆಲ್ಲಿಸಿದ್ರು. ಇವಾಗ ನಿಮಗೆ ನಿಮ್ಮ ಮಗನ ಅಸೆಂಬ್ಲಿ ಸೀಟನ್ನು ತೆರವು ಮಾಡಿಕೊಟ್ಟು ನಿಮಗೆ ಬಿಟ್ಕೊಟ್ಟಿದ್ದಾನೆ. ಈಗ ನಿಮ್ಮ ಮಗನ ರಿಹ್ಯಾಬಿಲಿಟೇಟ್ ಮಾಡಬೇಕು. ಸರ್ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನನ್ನ ಕುಟುಂಬನೂ ಕೂಡ ನೀವು ಮುಗ್ಸಕ್ಕೆ ಹೊರಟಿದ್ದೀರಿ ಸರ್. ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದ್ದಾಳೆ ಸರ್, ಅವಳನ್ನೂ ಅರೆಸ್ಟ್ ಮಾಡಿಬಿಡಿ ಸರ್, ಪರವಾಗಿಲ್ಲ. ನನ್ನ ತಂಗಿ ಇದ್ದಾಳೆ, ಅವಳನ್ನೂ ಅರೆಸ್ಟ್ ಮಾಡಿ. ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದ್ದೀರಿ, ಆಯ್ತು ಬಿಡಿ. ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿಲಿ. ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್. ಆದರೆ ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್,